ಹಾಯ್ ಎಲ್ರಿಗೂ, ಯಾರೆಲ್ಲ ಗೋವಾ ಟ್ರಿಪ್ ಮಾಡ್ಬೇಕಂತ ಇದ್ದೀರಾ, ಅಂದ್ರೆ ಕರ್ನಾಟಕದಿಂದ ಕಾರವಾರ ಸೈಡ್ ಇಂದ ಗೋವಾಕ್ಕೆ ಯಾರು ಬರ್ಬೇಕಂತ ಇದ್ದೀರಾ, ಸ್ವಲ್ಪ ಜಾಗೃತಿ ಆಗಿರ್ಬೇಕು ನೈಟ್ ಡ್ರೈವಿಂಗ್ ಮಾಡ್ಬೇಕಾದ್ರೆ. ಯಾಕೆ ಅಂದ್ರೆ ಕಾರವಾರದಲ್ಲೂ ಅಷ್ಟೇ, ಗೋವಾ ಬಾರ್ಡರ್ಲ್ಲೂ ಅಷ್ಟೇ, ದನಗಳು ಅಥವಾ ಹಸುಗಳು ರೋಡಲ್ಲೇ ಮಲ್ಕೊಂಡಿರ್ತದೆ ಅಥವಾ ರೋಡಲ್ಲೇ ನಿಲ್ಕೊಂಡಿರ್ತದೆ. ನೀವು ಹತ್ತಿರ ಹೋಗುವ ತನಕ ನಿಮ್ಗೆ ಗೊತ್ತೇ ಆಗೋದಿಲ್ಲ ಅಲ್ಲಿ ಹಸುಗಳು ನಿಂತಿದೆ ಅಂತ ಅಥವಾ ಮಲಗಿದೆ ಅಂತ. ಸೊ ತುಂಬಾ ಡೇಂಜರ್ ಅಂತ ಹೇಳ್ಬೋದು. ನಮ್ಗೆ ಪ್ರತಿ ಸಲ ಹೋದಾಗ ನಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಪ್ರತಿ ಸಲ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ಹತ್ರ ಹೋಗ್ಬೇಕಾದ್ರೆ. ಸೊ ಹಾಗಾಗಿ ಯಾರೆಲ್ಲ ಹೊಸದಾಗಿ ಕಾರವಾರ ಅಥವಾ ಗೋವಾಕ್ ಬರ್ತಾ ಇದ್ದೀರಾ ಕಾರವಾರ ರೂಟ್ ಇಂದ, ಸೊ ತುಂಬಾ ಜಾಗ್ರತೆ ಆಗಿರ್ಬೇಕು. ಕಾರವಾರದಲ್ಲಾದ್ರೂ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಒಂದು ಮಾರ್ಗ ಇದೆ. ಈ ತರ ಹೈವೇ ಸೈಡ್ ಅಲ್ಲಿ ಗ್ರಿಲ್ಸ್ ಅನ್ನ ಹಾಕಿದ್ರೆ ಆಕ್ಸಿಡೆಂಟ್ ಗಳನ್ನು ತಪ್ಪಿಸಬಹುದು, ಹಾಗೇನೆ ಹಸುಗಳ ಪ್ರಾಣಗಳನ್ನು ಕೂಡ ಉಳಿಸಬಹುದು. ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರನ್ನು ತಗೊಂಡಿರ್ತಾರೆ ಅಥವಾ ವೆಹಿಕಲ್ಸ್ ಅಂತ ತಗೊಂಡಿರ್ತಾರೆ, ಹಾಗೆ ಅದಕ್ಕಿಂತ ಜಾಸ್ತಿ ಜೀವ ಮುಖ್ಯ ಅಲ್ವಾ. ಮಂಗಳೂರಿಂದ ಹೊರಟ್ರೆ ಮಧ್ಯದಲ್ಲಿ ಎಲ್ಲೂ ಕೂಡ ಹಸುಗಳು ನಮಗೆ ಸಿಗುದಿಲ್ಲ ಹೈವೇಯಲ್ಲಿ. ಕಾರವಾರದಲ್ಲಿ ಅಂತೂ ತುಂಬಾನೇ ಇರುತ್ತೆ ಹಸುಗಳು, ಹೈವೇಲೆ ಮಲ್ಕೊಂಡಿರ್ತವೆ, ಅದು ನೈಟ್ ಟೈಮ್ ತುಂಬಾನೇ ಇರ್ತವೆ ರೋಡಲ್ಲೇ. ಹೈವೇ ಅಂದ್ಮೇಲೆ ಗಾಡಿಗಳು ತುಂಬಾ ಹೈ ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ತವೆ, ಹಾಗಾಗಿ ಆಗುವಂತಹ ಅನಾಹುತಗಳನ್ನು ತಪ್ಪಿಸಬಹುದು. ಗೋವಾ ಬಾರ್ಡರ್ ಇಂದ ನೀವು ಮಡ್ಗೋ ಬರೋ ತನಕ ತುಂಬಾ ಹಳ್ಳಿಗಳು ಸಿಕ್ಕದೆ, ಅಲ್ಲಿ ನಿಮ್ಗೆ ಡಿವೈಡರ್ ಇರುವಂತಹ ರೋಡ್ಗಳು ಸಿಗೋದಿಲ್ಲ. ಸೊ ಅಲ್ಲಿ ತುಂಬಾ ದನಗಳಿರ್ತವೆ ಅಲ್ಲೂ ಕೂಡ. ಸೊ ಅಲ್ಲಿ ತುಂಬಾ ನೀವು ಸ್ಲೋ ಅಲ್ಲಿ ಹೋಗ್ಬೇಕಾಗ್ತದೆ. ಸೊ ಯಾರೆಲ್ಲ ಗೋವಾಕ್ಕೆ ಹೋಗ್ತಿದ್ದಾರೆ, ಹಾಗೆ ಯಾರೆಲ್ಲ ಕಾರವಾರಕ್ಕೆ ಹೋಗ್ತಿದ್ದಾರೆ ಅಥವಾ ಕಾರವಾರದ ಲೋಕಲ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಲೋಕಲ್ ಲೀಡರ್ಸ್ ಎಲ್ಲ ಇರ್ತಾರಲ್ಲ, ಅವರಿಗೆ ಇದನ್ನ ಶೇರ್ ಮಾಡಿ. ಇದರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗ್ತದೆ. ಓಕೆ, ಬಾಯ್.